ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ರಾಜ್ಯ ರಾಜಕೀಯದಲ್ಲಿ ಬಹಳ ಪ್ರಮುಖವಾಗಿ ಏನಪ್ಪ ಚರ್ಚೆ ಆಗ್ತಾ ಇದೆ, ಯಾವಾಗ ಈ ನೂತನವಾಗಿ ಆಯ್ಕೆ ಆಗಿರುವಂತಹ ಸಚಿವರಿಗೆ ಖಾತೆಯನ್ನ ಹಂಚಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರಂತೂ ನಿನ್ನೆನೆ ಸಂಜೆ ಆಗಿಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಇವತ್ತು ನೋಡಿದ್ರೆ ಇನ್ನೂ ಇದು ಕ್ಲಾರಿಟಿ ಸಿಗ್ತಾ ಇಲ್ಲ. ಇವತ್ತು ಬಹುತೇಕ ಖಾತೆ ಫೈನಲ್ ಆಗುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ನಾಳೆ ಡಿ.ಕೆ. ಶಿವಕುಮಾರ್ ಮೀಟಿಂಗ್ ನಡೆಸಲಿದ್ದಾರೆ. ಖಾತೆ ಹಂಚಿಕೆ ಬಳಿಕ ಸಚಿವರುಗಳೊಂದಿಗೆ ಸಭೆಯನ್ನ ನಡೆಸ್ತಾರೆ. ಆಯಾ ಇಲಾಖೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ ಮುಖ್ಯಮಂತ್ರಿಗಳು. ಸಚಿವರ ಸಭೆಯನ್ನ ಕರೆದಿದ್ದಾರೆ ಸಿಎಂ. ನಾಳೆ ಸಂಜೆ 4 ಗಂಟೆಗೆ ಕೃಷ್ಣಾದಲ್ಲಿ ಸಚಿವರ ಸಭೆ ನಡೆಯುತ್ತೆ. ಅಧಿವೇಶನಕ್ಕೂ ಮೊದಲು ಸಚಿವರ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಅಧಿವೇಶನದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡುವ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ಕೊಡಲಾಗುತ್ತೆ ಅನ್ನೋದು ಒಂದು ಕುತೂಹಲದ ಪ್ರಶ್ನೆ. ಒಂದಿಷ್ಟು ಜನ ಸಚಿವರುಗಳು ಹೇಳ್ತಾ ಇರೋದು ಯಾವುದೇ ಖಾತೆ ಕೊಟ್ಟರು ಓಕೆ ಅಂತ ಹೇಳಿ, ಅದನ್ನ ನಾನು ಜವಾಬ್ದಾರಿಯುತವಾಗಿ ನಿಭಾಯಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಸಚಿವರುಗಳು ಹೇಳ್ತಾ ಇರೋದು ನನಗೆ ಇದೇ ಖಾತೆ ಬೇಕು ಅಂತ ಹೇಳಿ. ಹಾಗಾಗಿ ಲಾಬಿ ಕೂಡ ನಡೀತಾ ಇದೆ. ಒಂದು ಕಡೆ ಅಸಮಾಧಾನಿತ ಶಾಸಕರಿದ್ದಾರೆ. ಸವಾಲುಗಳ ನಡುವೆ ಖಾತೆ ಹಂಚಿಕೆ ನಡೀತಾ ಇರೋದೀಗ. ಇವತ್ತೇ ಬಹುತೇಕ ಫೈನಲ್ ಆಗುತ್ತೆ ಈ ಖಾತೆ ಹಂಚಿಕೆ ವಿಚಾರ. ನಾಳೆ ಡಿ.ಕೆ. ಶಿವಕುಮಾರ್ ಮೀಟಿಂಗ್ ಕರೆದಿದ್ದಾರೆ. ಖಾತೆ ಹಂಚಿಕೆ ಆದ ನಂತರ ಸಚಿವರುಗಳೊಂದಿಗೆ ಸಭೆ ನಡೆಸ್ತಾರೆ. ಆಯಾ ಇಲಾಖೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ. ಸಚಿವರ ಸಭೆ ಕರೆದಿರುವಂಥ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಬಹಳ ಪ್ರಮುಖವಾಗಿ ಅಧಿವೇಶನಕ್ಕೂ ಅಥವಾ ಅಧಿವೇಶನದಲ್ಲಿ ಏನು ಮಾತನಾಡಬೇಕು, ಜೊತೆಗೆ ಒಗ್ಗಟ್ಟು ಯಾವ ರೀತಿಯಾಗಿರಬೇಕು ಅನ್ನೋದರ ಬಗ್ಗೆ ತಿಳಿ ಹೇಳಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.